ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ವಡಾ ಪಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗೆ ಬರುತ್ತೆ ಗೊತ್ತಿಲ್ಲ. ವಡಾ ಪಾವ್ಗೆ ಬೇಕಾಗಿರುವಂತಹ ಥಿಂಗ್ಸ್ನೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ತೊಗೊಂಡು ಬಂದೆ ಒಂದಷ್ಟು ಪೊಟ್ಯಾಟೋಸ್ ಆ್ಯಂಡ್ ಪಾವ್ ಬನ್. ಇಷ್ಟು ಥಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಮಿಕ್ಕಿದೆಲ್ಲ ಮನೆಯಲ್ಲೇ ಇತ್ತು. ಸೊ ಇಷ್ಟನ್ನು ತೊಗೊಂಡು ಬಂದೆ. ಇವಾಗ ಪೊಟ್ಯಾಟೋಸ್ನೆಲ್ಲ ತೊಳೆದ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಓಮ್ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಬೇಕು. ನಂತರ ನಾನು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಸ್ಪೈಸಿ ನಾನು ಅಷ್ಟೇ ಪ್ರಿಫರ್ ಮಾಡಲ್ಲ, ಅದಕ್ಕೆ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಬೇಕು. ಸೊ ಆಲ್ಮೋಸ್ಟ್ ಹಿಟ್ಟು ರೆಡಿ ಆಗಿದೆ. ಆಲೂಗಡ್ಡೆ ಪಲ್ಯಕ್ಕೂ ಕೂಡ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ, ತುರಿದಿಟ್ಕೊತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಶುಂಠಿಯನ್ನು ತುರಿದಿಟ್ಕೊತಾ ಇದ್ದೀನಿ. ಇವಾಗ ಎಲ್ಲ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ತುರಿದಿಟ್ಕೊಂಡಿರೋದು ತೊಗೊಂಡಿದ್ದೀನಿ. ಸೊ ಪಲ್ಯಕ್ಕೆ ಇಷ್ಟು ಬೇಕಾಗುತ್ತೆ. ಹಾಗೆ ಇವಾಗ ಆಲೂಗಡ್ಡೆ ಕೂಡ ಬೆಂದಿದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದ ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ನಂತರ ತುರಿದಿಟ್ಕೊಂಡಿರುವಂಥ ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈವನ್ ನಾವು ಉಪ್ಪಿಟ್ಟಿಗೂ ಕೂಡ ಶುಂಠಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಮತ್ತೆ ಹಾಕ್ಕೊತೀನಿ. ಲೈಟಾಗಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇವಾಗಲೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನಂತರ ಬೇಯಿಸಿಟ್ಕೊಂಡಿರುವಂತಹ ಪೊಟ್ಯಾಟೋಸ್ನ ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೂ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಪಲ್ಯ ರೆಡಿಯಾಗಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಪಲ್ಯ ಆಯಿತು. ನಂತರ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ರೆಡಿಯಾಗಿದೆ. ಹಾಗೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿತ್ತು. ನಂತರ ನಾನು ಬೋಂಡಗಳನ್ನು ಹಾಕಿದ್ದೀನಿ. ಸೊ ಇದೆಲ್ಲ ಡೀಪ್ ಫ್ರೈ ಚೆನ್ನಾಗಿ ಮಾಡ್ಕೊಬೇಕು. ಯಮ್ಮಿ ಬೋಂಡ ರೆಡಿಯಾಗಿದೆ. ಸೊ ಲುಕಿಂಗ್ ವೆರಿ ಟೇಸ್ಟಿ ರೈಟ್. ಪಾವ್ ಬಜ್ಜಿ ರೆಸಿಪಿ ತುಂಬ ಈಸಿ, ಬಟ್ ಅದನ್ನು ಮಾಡೋಕ್ಕೆ ಹೋದಾಗಲೇ ಗೊತ್ತಾಗೋದು ತುಂಬ ಲೆಂತಿ ಪ್ರಾಸೆಸ್ ಅಂತ. ಸೊ ಇವಾಗ ನಾನು ಪಾವ್ ಬನ್ಸ್ನ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ. ಬಟರ್ ಇರೋದು ಮರ್ತೋಯ್ತು. ಸೊ ಇನ್ಸ್ಟೆಡ್ ಆಫ್ ಬಟರ್ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೋಸ್ಟ್ ಮಾಡೋದಕ್ಕೆ. ಸೊ ಇವಾಗ ಪಾವ್ ಬನ್ನನ್ನು ಟೋಸ್ಟ್ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಲೈಟಾಗಿ ಇದನ್ನು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬಟರ್ ಇದ್ದರೆ ಬಟರ್ ಹಾಕಿ ಚೆನ್ನಾಗಿ ಟೋಸ್ಟ್ ಮಾಡಿ. ಆ್ಯಂಡ್ ಪೆರಿ ಪೆರಿ ಪೌಡರ್ನ ನಾನು ಫಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮುಂಚೆನೂ ನಾವು ಗ್ರೀನ್ ಚಟ್ನಿ ಬರುತ್ತೆ ಗೊತ್ತಾ, ಅದನ್ನು ಕೂಡ ಹಾಕ್ಕೊಂಡು ನಂತರ ಪೆರಿ ಪೆರಿ ಪೌಡರ್ನ ಹಾಕ್ಕೊಂಡು ಮಾಡ್ಕೊಬೋದು. ಬಟ್ ನಾನು ಯೂಶ್ವಲಿ ಹಸಿರು ಮೆಣಸಿನ್ಕಾಯ್ದು ಯಾವುದು ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಜಸ್ಟ್ ಪೆರಿ ಪೆರಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಮಾಡಿಟ್ಕೊಂಡಿರುವಂಥ ಬೋಂಡಾನ ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನು ಇಡ್ತಾ ಇದ್ದೀನಿ. ನಾನಿಲ್ಲಿ ತುಂಬ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಚಟ್ನಿಯನ್ನು ಯೂಸ್ ಮಾಡಿಕೊಂಡು ಕೂಡ ಪಾವ್ ಬಜ್ಜಿನ ಮಾಡ್ಕೊಬೋದು. ತಡಾ, ಪಾವ್ ಬಜ್ಜಿ ರೆಡಿ ಆಯಿತು. ಸೊ ಇಟ್ಸ್ ಲುಕಿಂಗ್ ಯಮ್ಮಿ ರೈಟ್. ಸೊ ಬನ್ನಿ ಟೇಸ್ಟ್ ಮಾಡುವ ಹೇಗಿರುತ್ತೆ ಅಂತ ನೋಡಬೇಕು.
ಇವಾಗ ಸ್ನ್ಯಾಕ್ಸ್ ಏನೋ ರೆಡಿ ಆಯಿತು, ಜೊತೆಗೆ ಏನಾದರೂ ಕೋಲ್ಡಾಗಿ ಕುಡಿಬೇಕಂತ ಅನ್ಸುತ್ತಲ್ವ. ಸೊ ನಮ್ಮ ಮನೆಯಲ್ಲಿ ಇದ್ದಂತಹ ಮಾಜಾ ಜ್ಯೂಸನ್ನು ಇವಾಗ ಹಾಕೊತಾ ಇದ್ದೀನಿ. ಇವಾಗ ಸ್ನ್ಯಾಕ್ ಜೊತೆ ಒಂದು ಕೋಲ್ಡ್ ಡ್ರಿಂಕ್ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆಲ್ಲ ಕಾಂಬಿನೇಷನ್. ಸೊ ಬನ್ನಿ ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ ನೋಡುವ. ಇಷ್ಟು ಟೈಮ್ ತೊಗೊಂಡು ಮಾಡಿದ್ದೀನಿ. ಸೊ ನಾನು ಪಾವ್ ಬಜ್ಜಿನ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಸಾಸ್ನ ಕೂಡ ಡಿಪ್ ಮಾಡಿಕೊಂಡು ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಲೈಕ್ ಈ ಪಾವ್ ಬಜ್ಜಿಗೆ ಮೇನ್ ಇಂಗ್ರೀಡಿಯೆಂಟೇ ಈ ಬೋಂಡ ಅಂತ ಹೇಳ್ಬೋದು. ಅದು ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಪಾವ್ ಬಜ್ಜಿ ಕೂಡ ಚೆನ್ನಾಗಿ ಬರುತ್ತೆ. ಸಾಸ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ಸ್ಟೆಡ್ ಆಫ್ ಸಾಸ್ ನೀವು ಗ್ರೀನ್ ಚಟ್ನಿಯನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಟೇಸ್ಟಿ. ಸೊ ಗೈಸ್ ನೋಡೋದೆಲ್ಲ ವಡಾಪಾವ್ ಮಾಡಿದೆ. ಸೊ ಸಿಂಪಲ್ಲಾಗಿ ಆ್ಯಂಡ್ ವೆರಿ ಈಸಿ, ಅಷ್ಟೇನು ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಬೋದು. ಆ್ಯಂಡ್ ಟೇಸ್ಟಿ ಕೂಡ ಇತ್ತು. ನಾನು ಪೆರಿ ಪೆರಿ ಪೌಡರ್ನ ಹಾಕಿದ್ ನಾನು, ಸೊ ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ಸ್ನ್ಯಾಕ್ ಮುಗಿದ ನಂತರ ನಿಮ್ಮ ಹತ್ರ ಎಲ್ಲ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಏನಪ್ಪ ಅಂದರೆ, ಈಗ ರೀಸೆಂಟಾಗಿ ನ್ಯೂಸಲ್ಲಿ ನೋಡಿದ್ವಿ, ಕೊಳವೆ ಬಾವಿಲಿ ಮಗು ಬಿತ್ತು. ಸೊ ಸೇಫಾಗಿ ಕೂಡ ಬಂತು, ಥ್ಯಾಂಕ್ ಗಾಡ್. ನನಗೆ ಹೇಗೆ ಅಂದರೆ ಲೈಕ್ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಅಥವಾ ಹೆಣ್ಮಕ್ಳಿಗೆ ತೊಂದರೆ ಆದರೆ ತುಂಬ ಬೇಜಾರಾಗಿಬಿಡುತ್ತೆ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವ್ರಿಗೆ, ಏನಾದರೂ ತೊಂದರೆ ಆದರೆ ಯಾಕೆ ಈ ಥರ ಆಗ್ತಾಯಿದೆ ಅವರಿಗೆ ಅಂತ. ಸೊ ನನ್ನ ಲೈಫಲ್ಲೂ ಅದೇ ಥರದ ಒಂದು ಇನ್ಸಿಡೆಂಟ್ ನಡೆದಿತ್ತು. ಬಟ್ ಸೇಮ್ ಅದೇ ಥರದ ಒಂದು ಇನ್ಸಿಡೆಂಟ್ ಏನು ನಡೆದಿತ್ತು ಅಂದರೆ, ಊರಿಂದ ಬರುವಾಗ ಎಕ್ಸಾಕ್ಟ್ಲಿ ಅವಾಗ ಮಳೆಗಾಲ ಇತ್ತು. ಸೊ ನಾಯಂಡಹಳ್ಳಿ ಹತ್ರ ಬಸ್ ಇಳ್ಕೊಂಡ್ವಿ. ಅಲ್ಲಿ ಹೇಗೆ ಅಂದರೆ ಫುಟ್ಪಾತ್ ಇದೆ. ಈಗ ಫುಟ್ಪಾತ್ ಹೀಗೆ ಅಂದರೆ ರೋಡ್ ಸ್ವಲ್ಪ ಕೆಳಗಿರುತ್ತಲ್ವ, ಮಳೆಗಾಲ ಆಗಿದ್ದರಿಂದ ಅಲ್ಲಿ ಒಂದು ಡ್ರೈನೇಜು ಓಪನ್ ಆಗೋಗಿದೆ. ಲೈಕ್ ಅದಕ್ಕೆಲ್ಲ ಕ್ಯಾಪ್ ಥರ ಸಮಥಿಂಗ್ ಲಿಡ್ ಏನೋ ಹಾಕಿರ್ತಾರಲ್ವ, ಅದರಲ್ಲಿ ಆವಾಗ ಹಾಕಿರಲಿಲ್ಲ. ಕಂಪ್ಲೀಟ್ ವಾಟರ್ ಫುಟ್ಪಾತ್ ಲೆವೆಲಿಗೆ ತುಂಬ್ಕೊಂಬಿಟ್ಟಿದೆ. ಬಸ್ ಇಳಿದು ತುಂಬ ಜೋರು ಮಳೆ ಬರ್ತದೆ, ಸಿಕ್ಕಾಪಟ್ಟೆ ಜೋರು ಮಳೆ. ಇಳಿದುಬಿಟ್ಟು ಯಾವುದಾದ್ರೂ ಅಂಗಡಿ ಒಳಗಡೆ ನಿಂತ್ಕೊಳ್ಳೋಣ ಅಂತ ಹೋದ್ವಿ. ಸೊ ಬಸ್ ಇಮಿಡಿಯೇಟಾಗಿ ಇಳಿದು ರೋಡ್ ಕ್ರಾಸ್ ಮಾಡಿ ಅಂಗಡಿ ಎದುರುಗಡೆ ಅಂಗಡಿ ಇತ್ತು. ಸೊ ಹೋಗೋಣ ಅಂತ ಹೋದ್ವಿ. ನಾನು ಡ್ರೈನೇಜ್ ಸಿಸ್ಟಮ್ ಓಪನ್ ಆಗಿದೆ, ಅದರಿಂದ ನೀರು ಈಚೆ ಬರ್ತಾ ಇದೆ, ಕಂಪ್ಲೀಟಾಗಿ ವಾಟರಿಂದ ಕವರ್ ಆಗಿದೆ, ಗೊತ್ತೇ ಆಗಲ್ಲ ಯಾರು ಅಲ್ಲಿ ಡ್ರೈನೇಜ್ ಇದೆ ಅಂತ. ಸೊ ನಾನು ಹೋದೆ, ಆ್ಯಸ್ ಯೂಶ್ವಲ್ ಎಲ್ಲರೂ ರೋಡ್ ಕ್ರಾಸ್ ಮಾಡ್ತಿದ್ರು, ಮಳೆ ಜೋರಾಗಿ ಬರ್ತಾಯಿದೆ ಅಂದ್ಬಿಟ್ಟು ಸೊ ಕಾಲಿಟ್ಟೆ, ಕಂಪ್ಲೀಟ್ ನಾನು ಹಾಫ್ ಒಳಗೋಗ್ಬಿಟ್ಟೆ. ಥ್ಯಾಂಕ್ ಗಾಡ್ ಏನು ಅಂದರೆ, ನಮ್ಮಪ್ಪ ನನ್ನ ಲೆಫ್ಟ್ ಸೈಡಿಗೆ ನಿಂತ್ಕೊಂಡಿದ್ರಲ್ಲ, ಇಮಿಡಿಯೇಟಾಗಿ ನನ್ನ ಕೈ ಹಿಡ್ಕೊಂಡೇ ಬರ್ತಾಯಿದ್ರು. ಸೊ ಹಿಂಗೆ ನಡ್ಕೊಂಡು ಬರ್ತಾಯಿದ್ವಿ. ಅವ್ರೇನಾದರೂ ಅವತ್ತು ನನ್ನ ಕೈ ಹಿಡ್ಕೊಂಡಿರಲಿಲ್ಲ ಅಂದರೆ ನಾನು ಇವತ್ತಿಲ್ಲಿ ಇರ್ತಾನೆ ಇರಲಿಲ್ಲ. ಕೈ ಹಿಡ್ಕೊಂಡು ರೋಡ್ ದಾಟಿಸ್ತಾಯಿದ್ರು. ಚಿಕ್ಕವಳಿದ್ದೆ ಅವಾಗ, ಒಂದು ಲೈಕ್ 8 to 9 ಇಯರ್ಸ್ ಅಷ್ಟೇ. ನನಗೆ ಬೇರೆ ಏನೂ ನೆನಪಿಲ್ಲ. ನಾಯಂಡಹಳ್ಳಿ ಅಂತ ಪ್ಲೇಸ್ ಗೊತ್ತು, ಆ ನೀರು ಫ್ಲೋ ಆಗ್ತಿದ್ದಷ್ಟೇ ಗೊತ್ತು, ಬಿಟ್ಟರೆ ಬೇರೆ ಏನೂ ನೆನಪಿಲ್ಲ. ಸೊ ನೀರು ಫ್ಲೋ ಆಗ್ತಿತ್ತಲ್ಲ, ಕಾಲಿಟ್ಟೆ, ಕಂಪ್ಲೀಟ್ ಇಲ್ಲಿವರೆಗೂ ಒಳಗೆ ಹೋಗ್ಬಿಟ್ಟೆ. ನನ್ನ ಚಪ್ಪಲಿ ಕೂಡ ಲೈಕ್ ಬಿದ್ದಿದ್ದ ಫೋರ್ಸಿಗೆ ಅದ್ರ ಮೇಲೆ ನೀರು ಮೇಲೆ ತೇಲ್ಕೊಂಡು ಹೋಗ್ತಾಯಿತ್ತು. ಸೊ ಇವ್ರು ಕೈ ಹಿಡ್ಕೊಂಡಿದ್ರು ನಮ್ಮಪ್ಪ. ನಾನು ಒಳಗೆ ಕಂಪ್ಲೀಟಾಗಿ ಮುಳುಗ್ದೆ, ಅರ್ಧ ಮುಳುಗೋಗ್ಬಿಟ್ಟೆ, ಡ್ರೆಸ್ ಎಲ್ಲ ಫುಲ್ಲು ಒದ್ದೆ ಆಗೋಯ್ತು. ನಂತರ ನಾನು ಫುಲ್ ಪೇಯ್ನ್ ಆಗ್ತಾಯಿದ್ದೆಲ್ಲ, ಯಾಕೆ ನೀರಲ್ಲಲ್ವಾ ಬಿದ್ದಿದ್ದು ನಾನು ಅಂತ ಅಂದ್ಕೊಂಡಿದ್ದೆ. ಬಟ್ ನೀರಲ್ಲ, ಅದು ಡ್ರೈನೇಜು ಓವರ್ಫ್ಲೋ ಆಗ್ತಾಯಿದೆ ತುಂಬಿ. ಮನೆಗೆ ಹೋಗ್ತೀನಿ, ತುಂಬ ಪೇಯ್ನ್ ಆಗ್ತಾಯಿದೆ ಕಾಲು ಕೈ ಎಲ್ಲ. ಆಮೇಲೆ ಕೈ ನೋಡಿದ್ರೆ ಫುಲ್ ಇಲ್ಲೆಲ್ಲ ತಚ್ಕೊಂಡಿತ್ತು. ಕಾಲಲ್ಲಿ ಇವತ್ತಿನವರೆಗೂ ನನಗೆ ಅದು ಹೆಂಗೆ ಅಂದರೆ, ನನ್ನ ಮನೇಲೂ ಹೇಳಿಲ್ಲ ನನಗೆ ಈ ಥರ ಗಾಯ ಆಗಿದೆ ಅದರೊಳಗಡೆ ಬಿದ್ದಿದ್ರಿಂದ ಅಂತ, ಯಾರಿಗೂ ಗೊತ್ತಿಲ್ಲ. ಸೈಲೆಂಟಾಗಿ ಹಾಗೆ ನೋಡ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆ ಗಾಯ ನೋಡ್ಬಿಟ್ಟು ನನಗೆ ಫುಲ್ಲು ತಲೆ ಸುತ್ತು ಬಂದ್ಬಿಡ್ತು. ಅದು ಹೆಂಗೆ ಆಯಿತು ಅಂದರೆ, ಡೀಪ್ ವುಂಡ್ 3 ಇಂಚಸ್ವರೆಗೂ, ಆಲ್ಮೋಸ್ಟ್ 4 ಫಿಂಗರ್ ಅಷ್ಟು ಉದ್ದ ಕಟ್ಟಾಗಿತ್ತು. ಲೈಕ್ ಸ್ಟಿಚಸ್ ಥರ ಸ್ಕಿನ್ ಬಿಟ್ಕೊಂಬಿಟ್ಟಿತ್ತು. ಕಂಪ್ಲೀಟು ವೈಟ್ ಕಲರ್ ಸ್ಕಿನ್ ಇರುತ್ತಲ್ಲ ಒಳಗಡೆ, ಅದು ಕಾಣ್ತಾ ಇದೆ. ನನಗೆ ಕೈಕಾಲು ನಡುಗ್ತಾ ಇದೆ. ಹೇಳ್ಕೊಳಕ್ಕೆ ಭಯ. ಏನಕ್ಕೆ ಅಂದರೆ, ನನಗೆ ಹಾಸ್ಪಿಟಲ್ ಅಂದರೆ ಭಯ, ಟ್ಯಾಬ್ಲೆಟ್ಸ್ ಅಂದರೆ ಭಯ, ಸಿಕ್ಕಾಪಟ್ಟೆ ಭಯ. ಈಗ ಹೇಳಿಬಿಟ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಯಾರಿಗೂ ಹೇಳಿಲ್ಲ. ಅದಾಗದೆ ಹೀಲ್ ಆಗೋವರೆಗೂ ಸುಮ್ಮನೆ ಆಗಿಬಿಟ್ಟಿದೆ. ಏನು ನೋವಿಲ್ಲ. ನೋವಿದ್ರೂ ಸಿಕ್ಕಾಪಟ್ಟೆ ನೋವಿತ್ತು ಅವತ್ತು. ನೋವಿದ್ರೂ ಯಾರಿಗೂ ಹೇಳಿಲ್ಲ, ಸೈಲೆಂಟಾಗಿದ್ದೆ. ಕ್ಯೂರ್ ಆಯಿತು. ಇವಾಗ ಇನ್ಸಿಡೆಂಟ್ ನೋಡಿದಾಗ ನನ್ನ ನೆನಪಾಯಿತು, ಹಬ್ಬ ಆ ಸಿಚುವೇಶನ್ ಹೆಂಗಿರುತ್ತೆ. ಒಳಗಡೆ ಇದ್ದಾರೆ, ಉಸಿರಾಡೋಕ್ಕಾಗಲ್ಲ, ನೀರಿಲ್ಲ, ಊಟ ಇಲ್ಲ. ನನಗೊಂಥರ ಭಯ ಆಯಿತು. ಅವತ್ತು ನಾನು ಅದೇ ಸಿಚುಯೇಷನಲ್ಲಿ ಹೋಗ್ಬಿಡ್ತಿದ್ನಲ್ಲ ಅಂತ. ಸೊ ಇದೊಂದು ಇನ್ಸಿಡೆಂಟ್ ನೆನಪಾಯಿತು ನನಗೆ. ಅದು ನ್ಯೂಸಲ್ಲಿ ನೋಡ್ತಾ ನಾನು ನನ್ನನ್ನೇ ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ. ಆ ಟೈಮಲ್ಲಿ ನಾನು ಇದ್ದಿದ್ರೆ ಏನು ಮಾಡ್ತಾಯಿದ್ದೆ ಅಂತ. ಆ ವಯಸ್ಸಲ್ಲಿ ಏನೂ ಅಷ್ಟು ಗೊತ್ತಾಗಲ್ಲ. ಬಟ್ ಇವಾಗಂದರೆ ಭಯ. ಯಾವುದು ನೋಡಿದ್ರೆ ಒಳ್ಳೆಯದು, ಯಾವುದು ಕೆಟ್ಟದ್ದು, ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬಾರ್ದೆಲ್ಲ ಗೊತ್ತಾಗುತ್ತೆ. ಬಟ್ ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಾಗಲ್ಲ. ಸೊ ಮೇ ಬಿ ಆ ಮಗುಗೆ ಅಷ್ಟು ಭಯ ಗೊತ್ತಾಗಿರಲ್ಲ ಅಂತ ಅಂದ್ಕೊತೀನಿ. ಬಟ್
ನನಗೆ ಇವಾಗೂ ಅದನ್ನು ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ಇನ್ ಕೇಸ್ ನಮ್ಮಪ್ಪ ಕೈ ಹಿಡ್ಕೊಂಡಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ದೆ. ನಾಯಂಡಳ್ಳಿಲೇ ಆಲ್ಮೋಸ್ಟ್ 3 to 4 ಇನ್ಸಿಡೆಂಟ್ಸ್ ಏನೋ ನಡೆದಿದೆ, ಕ್ಲಿಯರಾಗಿ ಗೊತ್ತಿಲ್ಲ, ಒಂದು ನಡೆದಿದೆ ಅಂತ ಗೊತ್ತು. ಒಟ್ಟೋಯ್ತು ಮಗು ಅಂತ ನಾವು ಹೇಳಿದ್ರು ಅಮ್ಮ. ಲಿಟ್ರಲಿ ಥ್ಯಾಂಕ್ ಗಾಡ್ ಏನೂ ಆಗಲಿಲ್ಲ, ಆಗೋದು ಬೇಡ, ಇನ್ನು ಮುಂದೆ ಯಾವುದೂ ಆಗೋದು ಬೇಡ. ಆಲ್ಮೋಸ್ಟ್ ಮಗು ಸೇಫಾಗಿ ಬಂದಿದೆ. ಸೊ ಎಲ್ಲರೂ ಆದಷ್ಟು ಹುಷಾರಾಗಿರಿ. ಬೋರ್ವೆಲ್ ಎಲ್ಲ ಕೊರೆಸಿದಾಗ ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿ, ಪ್ಲೀಸ್ ಓಪನ್ ಬಿಡಬೇಡಿ. ಚಿಕ್ಕ ಮಕ್ಳಿಗೆ ಏನು ಗೊತ್ತಾಗುತ್ತೆ, ಏನೂ ಗೊತ್ತಾಗಲ್ಲ. ಸೊ ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ವಡಾಪಾವ್ ತಿಂದಾಯಿತು, ನನ್ನ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಂಡಾಯಿತು. ಸೊ ಒಂದು ಬುಕ್ ಓದುವ ಅಂತ ಬಂದೆ. ಅಫ್ಕೋರ್ಸ್ ನಾನು ಬುಕ್ ಓದ್ತೀನಿ ಅಂದರೆ ಅದರಲ್ಲಿ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಥಿಂಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಂಥದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾರಲ್ ಸ್ಟೋರಿ ಅಂತ ಅನ್ಕೊಬೋದು, ಅದನ್ನು ಶೇರ್ ಮಾಡ್ತೀನಿ ಬನ್ನಿ. ಸೊ ಗೈಸ್, ನಾನಿವಾಗ ಮೈಂಡ್ ಆ್ಯಂಡ್ ಮಾಡರ್ನ್ ಪ್ರಾಬ್ಲಮ್ಸ್ ಅಂತ ಬುಕ್ ಓದ್ತಾ ಇದ್ದೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಆ್ಯಂಗರ್ ಮ್ಯಾನೇಜ್ಮೆಂಟ್ ಬಗ್ಗೆ ಬರೆದಿದ್ದಾರೆ. ಸೊ ಅದನ್ನು ನಿಮ್ಮ ಹತ್ರ ಹೇಳ್ತೇನೆ ನೋಡಿ. ಇವಾಗ ನಮ್ಮ ಲೈಫಲ್ಲಿ ಶತ್ರುಗಳೇ ಜಾಸ್ತಿ ಜಾಗ ತಗೊತಾರೆ ಫ್ರೆಂಡ್ಸ್ಗಿಂತ ಅಂತ ಇದರಲ್ಲಿ ಹೇಳ್ತಾರೆ. ಏನಕ್ಕೆ ಅಂತ ಲೈಕ್ ಇಂಗ್ಲೀಷಲ್ಲಿ ಬರ್ತಿದ್ದಾರೆ. ಸೊ ಅದನ್ನು ಐ ಟ್ರೈ ಟು ಎಕ್ಸ್ಪ್ಲೇನ್ ಇನ್ ಕನ್ನಡ. ದ ಮೂಮೆಂಟ್ ಯು ಆರ್ ಇನ್ ಟೆನ್ಷನ್, you will lose your attention. Then you are in total confusion and you feel irritation. Then you spoil personal relation. Ultimately, you won't get cooperation. Then you will make a big complication. Your blood pressure rises caution. And you will have to take medication. Instead, understand the situation. Try to think about the solution. Many problems are solved by discussion, which will work out better in your profession. ಸೊ ಒಂದು ಆ್ಯಂಗರ್ನೆಸ್ಸಿಂದ ಏನೇನೆಲ್ಲ ಆಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮಗೆ ಟೆನ್ಷನ್ ಆಗಿದ ತಕ್ಷಣ ಅಟೆನ್ಷನ್ ಕಳ್ಕೊತೀವಿ, ನಂತರ ಟೋಟಲ್ ಕನ್ಫ್ಯೂಷನ್ ಆಗುತ್ತೆ ಮತ್ತು ಇರಿಟೇಷನ್ ಫೀಲ್ ಆಗ್ತೀವಿ. ಹಾಗೆ ನಮ್ಮ ಪರ್ಸ್ನಲ್ ಲೈಫಲ್ಲೂ ಕೂಡ ನಾವು ಸ್ಪಾಯ್ಲ್ ಮಾಡ್ಕೊತೀವಿ. ಅಟ್ ಲಾಸ್ಟಿಗೆ ಕೋಆಪ್ರೇಷನ್ ಸಿಗಲ್ಲ, ನಂತರ ಅದು ಕಾಂಪ್ಲಿಕೇಶನ್ ಆಗುತ್ತೆ, BP ರೈಸ್ ಆಗುತ್ತೆ ಆ್ಯಂಡ್ ಮೆಡಿಕೇಷನ್ ತೊಗೋಬೇಕಾಗುತ್ತೆ. ಅದ್ರ ಬದಲಿಗೆ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಏನು ಸಲ್ಯೂಷನ್ ಅನ್ನೋದನ್ನು ಹುಡ್ಕೊಳ್ಳಿ. ಎಷ್ಟೋ ಪ್ರಾಬ್ಲಮ್ಗಳು ಡಿಸ್ಕಷನ್ ಮೂಲಕ ಸಾಲ್ವ್ ಆಗುತ್ತೆ. ಸೊ ಆದಷ್ಟು ಡಿಸ್ಕಸ್ ಮಾಡಿ ಇನ್ಸ್ಟೆಡ್ ಆಫ್ ಗೆಟಿಂಗ್ ಆ್ಯಂಗರ್. ಇದು ನಮ್ಮ ಪ್ರೊಫೆಷನಲ್ ಲೈಫಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಆ್ಯಂಗರಲ್ಲಿ ಲೈಕ್ ಏನಾಗುತ್ತೆ ಅಂದರೆ ನಮ್ಮ ಟಂಗ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಇನ್ಸ್ಟೆಡ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನು ಹೇಗೆ ನಾವು ಓವರ್ಕಮ್ ಮಾಡೋದು ಅಂತಲೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಫಸ್ಟಿಗೆ ನಾವು ಡೆವಲಪ್ ಮಾಡ್ಕೋಬೇಕು, ಲೈಕ್ ಹೌ ಟು ಕಂಟ್ರೋಲ್ ಆ್ಯಂಗರ್ ಅಂತ. ಆಮೇಲೆ ಆ್ಯಂಗರಿಂದ ಖಂಡಿತ ಯೂಸ್ಲೆಸ್ನೆಸ್ಸೇ ಇರೋದು, ಅದರಲ್ಲಿ ಏನೂ ಯೂಸ್ ಆಗುವಂಥದ್ದಿಲ್ಲ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಚೆನ್ನಾಗಿ. ಆ್ಯಂಡ್ ನಮಗೆ ಕೋಪ ಬಂದಿದ ತಕ್ಷಣ ಆದಷ್ಟು ಕಾಮಾಗಿರಬೇಕು, ಮಾತಾಡೋಕ್ಕೆ ಹೋಗ್ಬಾರ್ದು, ಸೈಲೆಂಟ್ ಆಗಿಬಿಡ್ಬೇಕು. ಆ ಸಿಚುವೇಶನಿಂದ ಹೊರಗೆ ಹೋಗೋವರೆಗೂ ಸೈಲೆಂಟ್ ಆಗಿಬಿಡಬೇಕು. ನೆಕ್ಸ್ಟಿಗೆ ಸಾಫ್ಟ್ ಆ್ಯಂಡ್ ಸೂದಿಂಗ್ ಮ್ಯೂಸಿಕ್ನ ಕೇಳೋದ್ರಿಂದ ಕೂಡ ನಮ್ಮ ಆ್ಯಂಗರ್ನೆಸ್ ಕಡಿಮೆ ಆಗುತ್ತೆ. ಹಾಗೆ ಸ್ವಲ್ಪ ಕೋಲ್ಡ್ ವಾಟರ್ನ ಕುಡೀರಿ, ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿ ಲೈಟಾಗಿ. ಆ್ಯಂಗರ್ನೆಸ್ ಬಂದಾಗ ಹ್ಯೂಮರ್ ಸೆನ್ಸ್ ಇದೆ ಅಂತೂ ಖಂಡಿತ ನಾವು ಅದರಿಂದ ಓವರ್ಕಮ್ ಮಾಡ್ಬೋದು. ಇವಾಗ ಏನೋ ಒಂದು ಸಿಚುವೇಶನಿಂದ ಕೋಪ ಬಂದಿರುತ್ತೆ ನಿಮಗೆ, ರಿಯಾಕ್ಟ್ ಮಾಡೋ ಬದಲು ಅದನ್ನು ಫನ್ನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ, ನಗು ಬರುತ್ತೆ, ಖಂಡಿತ ಆ ಆ್ಯಂಗರ್ನೆಸ್ ಬರಲ್ಲ. ಆ್ಯಂಡ್ ಯಾವಾಗಲೂ ಜಗಳ ಆದಾಗ ಗುಡ್ ಲಿಸನರ್ ಆಗಿರಿ ಇನ್ಸ್ಟೆಡ್ ಆಫ್ ಲೈಕ್ ಜಾಸ್ತಿ ವಾದ ಮಾಡೋದಕ್ಕಿಂತ. ಆ್ಯಂಡ್ ರೆಸ್ಪೆಕ್ಟ್, ಇವಾಗ ನಮ್ಮ ಆಪೋಸಿಟ್ ಪರ್ಸನ್ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ರೆಸ್ಪೆಕ್ಟ್ ಮಾಡಿ, ಅವರನ್ನು ಅಪ್ರಿಷಿಯೇಟ್ ದೇರ್ ಫೀಲಿಂಗ್ಸ್ ಅಂತ ಹೇಳ್ತಾರೆ ಇದರಲ್ಲಿ. ನಿಮ್ಮ ಕೋಪದ ಮೇಲೆ ನಿಮಗೆ ಕೋಪ ಇರಬೇಕು ಅಂತ ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನಿಮ್ಮ ಕೋಪದ ಮೇಲೆ ನಿಮಗೆ ಕೋಪ ಬರಬೇಕಂತೆ. ಸೊ ಆಲ್ವೇಸ್ ಸ್ಮೈಲ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಿಮ್ಮ ಫೇಸಲ್ಲಿ ಯಾವಾಗಲೂ ನಿಮ್ಮ ಸ್ಮೈಲನ್ನು ವೇರ್ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳಿದಾರಲ್ಲ. ಯಾವಾಗಲೂ ಪ್ರತಿಯೊಂದು ವಸ್ತುವಲ್ಲೂ ಡಾರ್ಕರ್ ಸೈಡ್ನ ನೋಡೋ ಬದಲು ಅದರಲ್ಲಿರುವಂಥ ಬ್ರೈಟರ್ ಸೈಡನ್ನು ನೋಡಿ ಅಂತ ಹೇಳ್ತಾರೆ. ಐ ಹೋಪ್ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಕೂಡ ಅನ್ಕೊತೀನಿ. ಹೀಗೆ ಮತ್ತಷ್ಟು ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾನೆ ಇರ್ತೀನಿ. ಸೊ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟು ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್, ಟೇಕ್ ಕೇರ್.